ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಟಿಶ್ಯೂ ಪೇಪರಿಂದ ಹೂವಿನ ಮಾಲೆಯನ್ನು ಕೊಡ್ತಾ ಇದ್ದೀನಿ, ಮೊಗ್ಗಿನ ಮಾಲೆ. ಮೊದಲಿಗೆ ಟಿಶ್ಯೂ ಪೇಪರನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು, 4 ಫೋಲ್ಡಾಗಿ. ಮತ್ತೆ ಕಟ್ ಮಾಡ್ಕೊಂಡಾಗ ಆದಮೇಲೆ ಮತ್ತೆ 4 ಫೋಲ್ಡ್ ಮಡಚಬೇಕು. ಹೀಗೆ ಮಡಚ್ಕೊಂಡು ಮತ್ತೆ ಅದರ ಮಧ್ಯದಲ್ಲಿ ಕಟ್ ಮಾಡಿ ಮತ್ತೆ ಮಡಚ್ಕೊಂಡು ಈ ಸೈಜಿಗೆ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಅರ್ಧದಷ್ಟು ತೆಗೆದುಕೊಂಡು ಹೀಗೆ ಮಡಚ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಈ ಚೌಕಾಕಾರವಾಗಿ ಕಟ್ ಮಾಡ್ಕೊಂಡಿದ್ದೀಯಲ್ಲ, ಒಂದೊಂದೇ ಎಳೆಯನ್ನು ಬಿಡಿಸ್ಕೊಂಡು ಹೀಗೆ ಬಾಲ್ ಶೇಪಿಗೆ ಮಾಡ್ಕೊಳ್ಬೇಕು. ಹೀಗೆ ಸಣ್ಣದಾಗಿ ನೋಡಿ. ಈ ಥರ ಆದಮೇಲೆ ಈ ಉದ್ದವಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ ಟಿಶ್ಯೂ ಪೇಪರನ್ನು, ಅದನ್ನು ಈ ಥರ ಮಡಚ್ಕೊಂಡು ಹೀಗೆ ಟ್ವಿಸ್ಟ್ ಮಾಡಬೇಕು ಕೈಯಿಂದ. ನೋಡಿ, ಈ ಥರ ಮೊಗ್ಗು ಟೈಪ್ ಆಗ್ತದೆ. ನೋಡಿ, ಈ ಥರ ಮಡಚ್ಕೊಂಡು ಹೀಗೆ ಮಧ್ಯದಲ್ಲಿ ಇಟ್ಟು ಹೀಗೆ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ. ಮನೇಲಿ ನೀವು ಟ್ರೈ ಮಾಡಿ. ಟಿಶ್ಯೂ ಪೇಪರ್ ಎಲ್ಲರ ಮನೆಯಲ್ಲೂ ಸಿಗುತ್ತೆ, ಹೆಚ್ಚಿಗೆ ಖರ್ಚು ಇಲ್ಲ. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ತುಂಬ ಮಾಲೆ ಮಾಡಲಿಕ್ಕೆ. ಈಗ ಹಸಿರು ಬಣ್ಣದ ಪೇಂಟನ್ನು ತಗೊಂಡು ಅದರ ತುದಿಗೆ ಹಚ್ಚುವಂಥದ್ದು. ಹೀಗೆ ಕೈಯಿಂದನೇ ತಗೊಂಡು ತುದಿಗಷ್ಟೇ ಹೀಗೆ ಹಚ್ಕೊಳ್ಳಿ. ಬೇಕಾದ್ರೆ ಒಂಚೂರು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಪೇಂಟಿಗೆ. ಹೀಗೆ ಒಂದೊಂದಕ್ಕೆ ಹಚ್ಚುತ್ತಾ ಹೋದಾಯಿತು. ಅದು ಡ್ರೈ ಆಗಬೇಕು, ಡ್ರೈ ಆಗಲಿಕ್ಕೆ ಬಿಡಿ. ಈಗ ನೋಡಿ, ಡ್ರೈ ಆದಮೇಲೆ ಈ ಥರ ಕಾಣ್ತದೆ. ಈಗ ಒಂದು ರಟ್ಟನ್ನು ತಗೊಂಡು ಹೀಗೆ ಹಸಿರು ಕಲರ್ ದಾರವನ್ನು 6 ಎಳೆಯಾಗಿ ಸುತ್ತಕೊಳ್ಬೇಕು. ನೋಡಿ, ಇಲ್ಲಿ ನಾನು 6 ಎಳೆ ಸುತ್ತಕೊಂಡಿದ್ದೀನಿ. ಈ ಥರ ಸುತ್ತಕೊಂಡಾದ್ಮೇಲೆ ಅದಕ್ಕೆ ಈ ಥರ ಹೂವನ್ನು ಕಟ್ತೀವಲ್ವ, ಆ ಥರ ನಾಟನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಗಂಟನ್ನು ಹಾಕ್ಕೊಂಡಾದ್ಮೇಲೆ 2-2ರಂತೆ 3 ಭಾಗ ಮಾಡಿಟ್ಕೊಳ್ಳಿ. ಅಂದರೆ ನಿಮಗೆ ಮೊಗ್ಗು ಹಾಕ್ಲಿಕ್ಕೆ ಈಸಿ ಆಗ್ತದೆ. ಈಗ 2 ಎಳೆ ಒಳಗೆ ಒಂದೊಂದು ಮೊಗ್ಗನ್ನು ಹಾಕ್ತಾ ಬನ್ನಿ. ನೋಡಿ, ಇಲ್ಲಿ 2 ಎಳೆಯಲ್ಲಿ ಒಂದು ಮೊಗ್ಗನ್ನು ಹಾಕಿ ಆಯಿತು. ನೆಕ್ಸ್ಟ್ 2 ಎಳೆಯಲ್ಲಿ ಮತ್ತೊಂದು ಮೊಗ್ಗು. ಹೀಗೆ ಮತ್ತೆ ನೆಕ್ಸ್ಟ್ 2 ಎಳೆಯಲ್ಲಿ ಮತ್ತೊಂದು ಮೊಗ್ಗು. ಹೀಗೆ ಲೈನಾಗಿ 3 ಬಂತು. ಹೀಗೆ ಮಾಡ್ಕೊಂಡಾದ್ಮೇಲೆ ಈಗ ದಾರ ಇದೆಯಲ್ಲ, ಹೀಗೆ ಈ ದಾರನ ಬೇಕಾದ್ರೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ನಿಮಗೆ ಕಷ್ಟ ಆದರೆ ಸುತ್ತಲಿಕ್ಕೆ. ನೋಡಿ, ಹೀಗೆ 3-3ರಂತೆ ಸೇರಿಸ್ತಾ ಹೋಗುವಂಥದ್ದು. ನೋಡಿ, ದಾರ ಕಟ್ ಮಾಡ್ಕೊಂಡು ತೆಕ್ಕೊಂಡು ಈಗ ಸುತ್ತಲಿಕ್ಕೆ ಈಸಿ ಆಗ್ತದೆ. ಹೀಗೆ ಒಂದು ನಾಟನ್ನು ಹಾಕ್ಕೊಳ್ಳೋದು. ಮತ್ತೆ 3 ಹಾಕ್ಕೊಂಡು ಒಂದರ ಪಕ್ಕ ಒಂದು ನೋಡಿ. ಈಗ ಮತ್ತೆ ನಾಟನ್ನು ಹಾಕ್ಕೊಳ್ಬೇಕು. ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ 3 ಮೊಗ್ಗನ್ನು ಜೋಡಿಸ್ತಾ ನಾಟನ್ನು ಹಾಕ್ಕೊಳ್ಬೇಕು. ಕೈಯಿಂದ ಸ್ವಲ್ಪ ಸರಿಸ್ಕೊಂಡು ಈ ಥರ ಹಾಕ್ಕೊಳ್ತಾ ಬನ್ನಿ. ತುದಿವರೆಗೆ ಹಾಕ್ಕೊಂಡಾದ್ಮೇಲೆ ತೋರಿಸ್ತೀನಿ ನೋಡಿ. ಈ ಥರ ಆಯಿತು ನೋಡಿ, ಎಷ್ಟು ಚೆಂದ ಕಾಣ್ತದಲ್ವಾ.
ದೂರದಿಂದ ನೋಡಿದ್ರೆ ರಿಯಲ್ ಮೊಗ್ಗಿನ ಥರನೇ ಕಾಣ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ ಇಲ್ಲಿ ಮುಗೀತು. ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನಾವು ಮಾಡ್ಕೊಳ್ಬೋದು. ಹೀಗೆ ಕೊನೆಯದಾಗಿ ನಾಟನ್ನು ಹಾಕ್ಕೊಂಡು ಇಲ್ಲಿ ಮಧ್ಯದಿಂದ ಕಟ್ ಮಾಡಿಕೊಂಡು ತೆಗೀರಿ ದಾರವನ್ನು. ನೋಡಿ ಇಲ್ಲಿ ರೆಡಿ ಆಯಿತು. ಈ ದಾರವನ್ನು ನೀವು ಹಿಂದೆ ಗಂಟಿಗೆ ಅಥವಾ ಹೀಗೆ ಜಡೆಗೆ ಹಾಕ್ಕೊಳ್ಳುವಾಗ ಕಟ್ಕೊಳ್ಬೋದು. ಇದನ್ನು ಹೀಗೆ ಬಿಟ್ಕೊಂಡ್ರೆ ಇಷ್ಟು ಉದ್ದ ಬೇಡದಿದ್ದರೆ ಸ್ವಲ್ಪ ಗಿಡ್ಡವಾಗಿ ಮಾಡ್ಕೊಳ್ಬೋದು. ಈಗ ಈ ಉಳಿದ ಮೊಗ್ಗಲ್ಲಿ ಮತ್ತೊಂದು ಥರ ಹೂವನ್ನು ಮತ್ತೊಂದು ಥರ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನಾರ್ಮಲಾಗಿ ಹೂವು ಹೇಗೆ ಪೋಣಿಸ್ತೀರೋ ಅದೇ ಥರ ಪೋಣಿಸ್ತಾ ಬಂದರೆ ಇದು ಮತ್ತೊಂದು ಥರ ಆಯಿತು. ಇದು ಸಹ ಚೆಂದ ಕಾಣ್ತದೆ ಜಡೆಗೆಲ್ಲ ಹಾಕ್ಕೊಳ್ಳಿಕ್ಕೆ. ಬಾಡದೇ ಇರೋ ನೋಡಿ ಈ ಥರ ಹಾಕ್ತಾ ಬನ್ನಿ. ಸಿಂಪಲ್ ಆಗಿದೆ ನೋಡಿ, ಎಷ್ಟು ಚೆಂದ ಕಾಣ್ತದಲ್ವಾ. ರೆಡಿ ಆಯಿತು ನೋಡಿ. 2 ಥರದ ಹೂವಿನ ಮಾಲೆ ಈ ಥರ ಕಾಣ್ತದೆ. ಇದು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.